ಜೈ ಬಾ. ಬೈ ದ ಬೈ, ಹೇ ಇಸ್ ಮಿಸ್ಟರ್ ಗೋಕುಲ್, ನನ್ನ ಬಾಯ್ ಫ್ರೆಂಡ್. ಗೋಕುಲ್, ಇವನೇ ಜೈ. ನಾನು ನಿನ್ಗೆ ಹೇಳ್ತಾ ಇದ್ನಲ್ಲ, ಅದು ಇವನು. ಹಾಯ್ ಜಯದೇವ್. ನಿಮ್ಮನ್ನ ಟಿವಿಯಲ್ಲಿ ನೋಡಿದ್ದೀನಿ. ದಿವಾನ್ ಗ್ರೂಪ್ ಆಫ್ ಇಶ್ಯೂಸ್ ಅಲ್ಲಿ ತುಂಬಾ ಹೈಲೈಟ್ ಆಗ್ಬಿಟ್ಟಿದ್ರಲ್ಲ, ಎಲ್ಲ ಕಡೆ ನಿಮ್ದೇ ನ್ಯೂಸು, ತುಂಬಾ ಫೇಮಸ್ ಆಗ್ಬಿಟ್ಟಿದ್ರಿ. ಅಂದಾಗೆ ಜೈ, ಗೋಕುಲ್ ನನಗೆ ತುಂಬಾ ತಿಂಗಳುಗಳಿಂದ ಪರಿಚಯ. ಆಕ್ಚುಲಿ ನಾವು ಮದುವೆ ಆಗಬೇಕು ಅಂತ ಇದ್ದೀವಿ. ಗೋಕುಲ್, ನಿಮ್ಗೆ ಜೈ ಬಗ್ಗೆ ಎಲ್ಲದನ್ನು ಹೇಳಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಕೇಳಬೇಕು ಅಂತಿದ್ರೆ ಇವಾಗಲೇ ಕೇಳಿ ಕಲೆಕ್ಟಿ ತಗೋಬಹುದು. ನೋ, ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ನಿನ್ನ ತುಂಬ ಟ್ರಸ್ಟ್ ಮಾಡ್ತೀನಿ. ನಾನು ಯಾರನ್ನಾದ್ರೂ ಅತಿಯಾಗಿ ನಂಬ್ತೀನಿ ಅಂದರೆ ಅದು ನಿನ್ನೆ ಬೇಬಿ. ಈಗ ಜೈ ಎಲ್ಲದನ್ನು ಕಳ್ಕೊಂಡು ಹೆಲ್ಪ್ಲೆಸ್ ಆಗಿದ್ದಾರೆ. ಅದಕ್ಕೆ ನಾನೇ ಹೋಗ್ಲಿ ಪಾಪ ಅಂತ ಇರೋದಕ್ಕೆ ಜಾಗ ಕೊಟ್ಟಿದ್ದೀನಿ. ಎಷ್ಟೇ ಆದರೂ ಒಂದು ಟೈಮಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ದವರಲ್ವಾ, ಹಾಗೆ ಕೈ ಬಿಡೋದಕ್ಕಾಗಲ್ಲ. ಸೊ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಯು ಆರ್ ರಿಯಲಿ ಗ್ರೇಟ್ ಬೇಬಿ. ಡ್ರಿಂಕ್? ಶೋರ್. ಓಕೆ, ನೀವು ಮಾತಾಡ್ತಾ ಇರಿ, ನಾನು ತಗೋಬರ್ತೀನಿ. ನಿಮಗೆ ಏನನ್ಸುತ್ತೆ ಈ ರಿಲೇಶನ್ಶಿಪ್? ಓಕೆನಾ? ಐ ಮೀನ್ ಅವಳು ನಿಮಗೆ ಸೆಟ್ ಆಗ್ತಾಳೆ ಅನ್ಸುತ್ತಾ? ಯಾಕೆ ಕೇಳ್ತಾ ಇದ್ದೀರಾ? ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ಕೇಳಿದೆ. ಆನೆಸ್ಟ್ಲಿ ಹೇಳಬೇಕಂದ್ರೆ, ರಿಲೇಷನ್ಶಿಪ್ ಉಳಿಬೇಕಂದ್ರೆ ಈಗೋ ಕಡಿಮೆ ಇರಬೇಕು, ತೀಯಾ ಥರ ಮೆಚ್ಯೂರಿಟಿ ಇರಬೇಕು. ನಿಮ್ಮಿಬ್ಬರು ಸ್ಟೋರಿ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ, ಆದರೆ ಬಟ್ ಸ್ಟಿಲ್ ಅವಳು ನಿಮ್ಮನ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾಳೆ. ಆ್ಯಕ್ಚುಲಿ ಗೋಕುಲ್ ಇಂಡಿಯಾದಲ್ಲಿಲ್ಲ, US ಅಲ್ಲಿ ಸೆಟ್ಲ್ ಆಗಿದ್ದಾರೆ. ನಾನು ಕೂಡ ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ವೀಸಾ ಕೂಡ ಸಿಕ್ಕಿದೆ. ಸೂನ್ ಐ ವಿಲ್ ಬಿ ಟ್ರಾವೆಲಿಂಗ್ ಟು US. ನಾನು ನಿನ್ನಿಂದ ತುಂಬ ದೂರ ಹೋಗ್ತಾ ಇದ್ದೀನಿ. ಇದರಿಂದ ನಿನಗೂ ನೆಮ್ಮದಿ, ನನಗೂ ನೆಮ್ಮದಿ, ಇಬ್ಬರು ಖುಷಿಯಾಗಿರ್ಬೋದಲ್ವಾ? ನೀನೇನು ವರಿ ಮಾಡ್ಕೋಬೇಡ ಜೈ. ನಿನಗಿಲ್ಲಿರೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಕೊಟ್ಬಿಟ್ಟೆ ನಾನು ಹೋಗ್ತೀನಿ. ಥ್ಯಾಂಕ್ಸ್ ಅ ಲಾಟ್, ನನ್ನ ಮೇಲೆ ಇಷ್ಟೊಂದು ಕನ್ಸರ್ನ್ ಇರೋದಕ್ಕೆ. ಈ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಈ ಕೃತಜ್ಞತೆ ನಿನ್ನ ಮನಸ್ಸಲ್ಲಿದ್ರೆ ಸಾಕು. ರಿಯಲಿ ಸಾರಿ. ನನ್ನಿಂದ ನಿಮಗೆಲ್ಲ ತುಂಬ ಬೇಜಾರಾಗಿದೆ. ನನ್ನ ವಿಷಯಕ್ಕಾಗಿ ಮನೇಲಿ ಎಷ್ಟು ಖುಷಿ ಇತ್ತು. ನಿಮಗೆಲ್ಲ ಆಸೆ ತೋರಿಸಿ ಈಗ ಮಧ್ಯದಲ್ಲೇ. ಮಹಿ, ಹಾಗೆಲ್ಲ ಮಾತಾಡಬಾರ್ದು. ಇಲ್ಲ ಅದಕ್ಕೆ ನೀವೆಲ್ಲರೂ ನನ್ನನ್ನು ಎಷ್ಟು ಕೇರ್ ಮಾಡ್ತಾ ಇದ್ರಿ. ನಾನು ಕೂಡ ಈ ಸರಿ ಮಗು ಹಾಗೆ ಆಗುತ್ತೆ ಅಂತ ಮನ್ಸಾರೆ ನಂಬಿದ್ದೆ. ಮಗು ಬಗ್ಗೆ ತುಂಬ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೆ. ಈ ಸರಿನು ನಂಬಿಕೆ ಇಟ್ಕೊಂಡಿದ್ದು ತಪ್ಪಲ್ಲ ಪುಟ್ಟಿ. ನೋಡು ಪುಟ್ಟಿ, ಕೆಲವು ಸತಿ ಜೀವನ ನಮ್ಮನ್ನ ಕನಸು ಹತ್ರ ಕರ್ಕೊಂಡು ಹೋಗುತ್ತೆ, ತುಂಬಾ ಹತ್ರ ಕರ್ಕೊಂಡು ಹೋಗುತ್ತೆ. ಆದ್ರೆ ಸಡನ್ ಆಗಿ ಮಧ್ಯದಲ್ಲಿ ಕೈ ಬಿಟ್ಬಿಡುತ್ತೆ. ಅದಿರೋದೇ ಹಾಗೆ. ಇದು ನಮ್ಮ ತಪ್ಪಲ್ಲ, ಇದಕ್ಕೆ ನಾವು ಹೊಣೆಗಾರರು ಅಲ್ಲ. ಬಂದಿದ್ದನ್ನ ಬಂದಾಗ ತಗೊಂಡು ಮುಂದೆ ಬರೋದೆಲ್ಲ ಒಳ್ಳೇದಾಗುತ್ತೆ ಅಂತ ಹೋಪ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಏನೋ ಆಯ್ತು ಅಂತ ಅದ್ರ ಬಗ್ಗೆನೇ ಕೊರಗ್ತಾ ಇದೆ, ಅದರಿಂದ ಏನು ಪ್ರಯೋಜನ ಇಲ್ಲ. ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ.
ನೋಡು ಮಹಿ, ನಿನ್ನ ನೋವು ನಮ್ಮೆಲ್ರಿಗೂ ಅರ್ಥ ಆಗುತ್ತೆ. ಈ ಸಲ ನೀನು ಮತ್ತೆ ಜೀವ ತುಂಬಾನೇ ಕನಸುಗಳು ಕಟ್ಕೊಂಡಿದ್ರಿ. ಅದು ನನ್ಸಾಗಕ್ ಮುಂಚೆನೆ. ಆದ್ರೆ ನೀನು ಮನ್ಸನ್ ಗಟ್ಟಿ ಮಾಡ್ಕೊಳ್ಳೇಬೇಕು. ನೀನ್ ಗಳಬೇಕು ಅಂತ ಅನ್ನಿಸ್ತಿದ್ಯಾ? ಮನ್ಸಲ್ಲಿರೋದನ್ನ ಒಂದೇ ಸಲ ಹತ್ತು ಎಲ್ಲಾನು ಹೊರಗೆ ಹಾಕೋಬಿಡು. ಈ ನೋವನ್ನ ಮನ್ಸಲ್ಲಿ ಇಟ್ಕೊಂಡು ಪದೇ ಪದೇ ಕಣ್ಣೀರ್ ಹಾಕೊಂಡು ಕೊರ್ಕೋ ಹಾಗೆ ಮಾಡ್ಕೋಬೇಡ. ಲೈಫಲ್ಲಿ ಎಲ್ರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ ಮಹಿ. ನಮ್ಮನ್ನೇ ನೋಡು, ನಮಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ರು. ಆಗ ನಮಗೆ ಉಸಿರು ನಿಂತಾಗ ಆಗ್ಬಿಟ್ಟಿತ್ತು ಗೊತ್ತಾ? ಆದ್ರೆ ಈಗ ನೋಡು, ಅದಕ್ಕೆ ಹೇಳೋದು, ಆಸೆನೆ ಮುಗ್ದೋಯ್ತು, ಇನ್ನೊಂದು ದಾರಿನೇ ಇಲ್ಲ ಅನ್ನೋ ಟೈಮಲ್ಲಿ ಆ ದೇವರು ಒಂದು ಸಣ್ಣ ದಾರಿ ಇಟ್ಟಿರ್ತಾರೆ. ಮುಂದೆ ನಿನ್ನ ಜೀವನದಲ್ಲೂ ಆ ಥರದ್ದೊಂದು ದಾರಿ ಓಪನ್ ಆಗುತ್ತೆ. ಗೌತಮ್ ಅವ್ರು ಹೇಳ್ದಾಗೆ ಹೋಪ್ಸ್ ಕಳ್ಕೋಬೇಡ. ನೋದ್ಗೆ ನನ್ನ ಕೈಯಲ್ಲಿ ಯಾವುದು ಉಳಿಯಲ್ಲ. ನಾನು ತುಂಬ ಅನ್ಲಕ್ಕೆ ಎನ್ಸ್ಬಿಟ್ಟಿದೆ. ಪುಟಿ, ಇಷ್ಟೇನಾ ನೀನು? ಇಷ್ಟೊಂದು ಬೇಕಾ? ಅಷ್ಟು ಬೇಗ ಸೋಲು ಒಪ್ಕೊಂಬಿಟ್ಯಾ? ಅತ್ತೆ, ಯಾಕತ್ತೆ ಅಳ್ತಾ ಇದ್ದೀರಾ? ನೀವು ಯಾವಾಗ್ಲೂ ನಗ್ತಾನೆ ಇದ್ರೇನೆ ಚಂದ. ನೀವು ನಗುವಾಗ ಒಂದು ಡಿಂಪಲ್ ಬರುತ್ತಾರ, ಅದೆಷ್ಟು ಕ್ಯೂಟ್ ಆಗಿರುತ್ತೆ ಗೊತ್ತಾ? ಪ್ಲೀಸ್ ಅಲ್ಬೇಡಿ ಅತ್ತೆ.